ಓಕೆ, ಇವಾಗ ಬಂದು ಮಾರ್ಚ್ ಬಂತು, ಫೆಬ್ರವರಿ ಬಂತು, ಏಪ್ರಿಲ್ ಬಂತು, ಬೇಸಿಗೆಗಾಲ. ಅಡಿಕೆ ತೋಟ ಬಂದು ಒಂದು ಎಲ್ಲೋ ಇಶ್ ಆಗ್ತಾ ಇದೆ. ಏನ್ ಮಾಡೋದು ಅಂತ ಹೇಳ್ತಾರೆ. ಒಂದು ಅಕ್ಷಯ ಸಮೃದ್ಧಿ ಬಂದು ಅಕ್ಷಯ ಸಮೃದ್ಧಿ NPK ಗ್ರೀನ್ ಅಂತ ಮಾಡಿದರೆ ನಿಮ್ಮ ತೋಟ ಗ್ರೀನ್ ಆಗಿರ್ಬೇಕು. ಮೇನ್ ಒಂದು ಫುಡ್ ಬೇಕಾಗುತ್ತೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಅದು ನಮ್ಮ ಗುರುಗಳು ಆಗ್ತಾ ಇದ್ದಾರೆ ತುಂಬಾ ವರ್ಷದಿಂದ. NPK ನ ಕೇಳೋಣ. ಸರ್ ನಮಸ್ತೆ. ಈ ಲಿಕ್ವಿಡ್ ನ ಬಂದು NPK ಗ್ರೀನ್ ಅಂತ ಆಗ್ತಾ ಇದ್ರೆ ಅಕ್ಷಯ ಸಮೃದ್ಧಿ, ಅದು ಯಾವ ತರ ಆಗ್ತಾ ಇದ್ರೆ, ಏನಕ್ಕೋಸ್ಕರ ಆಗ್ತಿದೆ? ಇದೇ ಮಂತ್ ಅಲ್ಲಿ ಹಾಕ್ಬೇಕು ಅಂತ, ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಹಾಕ್ಬೇಕು ಅಂತ? ಈಗ ಫೆಬ್ರವರಿ ಮಾರ್ಚಿನಲ್ಲಿ ಯಾಕೆ ಹಾಕ್ಬೇಕು ಅಂದ್ರೆ ಗಿಡ ಎಲ್ಲ ಒಂಬಾಳೆ ಬರುತ್ತೆ. ಓಕೆ, ಒಂಬಾಳೆ ಬರೋದ್ರಿಂದ ಅದು ಸಾರ ಅಂತ ತೆಗೆದ್ಕೊಂಡು ಚೆನ್ನಾಗಿ ಬರ್ತದೆ. ನೋಡಿ ನಮ್ದು ಈಗ NPK ಹಾಕಿದ್ರೆ, ಈಗ ಹಾಕಿದೀರಾ? ಓಕೆ. ಹಿಂದಿನ ಸಾರಿ ಹಿಂಗಿರ್ಲಿಲ್ಲ. ಓಕೆ, ಎಲ್ಲ ಕೆಂಪ್ಕಿದ್ವು. ನೋಡಿ ಈ ಗಿಡ ಐತಲ್ಲ, ಹಂಗ್ ಕೆಂಪ್ಕಿದ್ವು. ಓಕೆ. NPK ಹಾಕಿದ್ಮೇಲೆ ನೋಡ್ರಿ ಅದೆಲ್ಲ ಇಲ್ಲ. NPK ಹಾಕಿದ್ರೆ ಏನೆಲ್ಲ ಪ್ರಯೋಜನಗಳು? ನೀವು ಶಿಕ್ಷಕರಾಗಿದ್ರೆ ಈಗ ಮಕ್ಳಿಗೆ NPK ಮೇನ್ ಏನ್ ಕೊಡುತ್ತೆ ಗಿಡಗಳಿಗೆ ಬೇಕಾದಂತ ನೈಟ್ರೋಜನ್, ಫಾಸ್ಫರಸ್ ಇದನ್ನೆಲ್ಲ ಕೊಡ್ತೈತೆ. ಆ ಬೇರ್ಗಳಿಗೆ ಶಕ್ತಿ ಕೊಡ್ತೈತೆ. ಆ ಸುತ್ತ ಇರ್ತಕ್ಕಂತ ಈ ಸಣ್ಣ ಇರ್ತಾವಲ್ಲ ಜೀವಾಣುಗಳು, ಅವುಗಳಿಗೆ ಶಕ್ತಿ ತುಂಬತೈತೆ ಬೇರ್ಗಳು ಹೊಸ್ತಾ ಬರೋದಕ್ಕೆ. ಓಕೆ. ಮತ್ತೆ ತೋಟನೂ ಒಂದು ಗ್ರೀನಿಶ್ ಆಗಿರುತ್ತೆ. ಇದು ಅಳ್ಳುದ್ರದು ಅದು ಕಡಿಮೆ. ಅರಳುದ್ರದು ಅದಕ್ಕೆ ಬೇಕಾದ ಪೋಷಕಾಂಶ ಸಿಗುತ್ತಲ್ಲ, ಅದರಿಂದ ಅದು ಪೊಟ್ಯಾಶ್ ಅಂದ್ರೆ ಅರಳುದ್ರದ್ದು ಕಡಿಮೆ ಆಗುತ್ತೆ. ಮತ್ತೆ ನೈಟ್ರೋಜನ್ ಇರೋದ್ರಿಂದ ಗಿಲ ಬಂದು ಈ ತರ ಒಂದು ಫುಲ್ ಕೆಂಪು ಇರೋದೆಲ್ಲ ಬಂದ್ಬಿಡುತ್ತೆ.